ಕರ್ನಾಟಕದಲ್ಲಿ ಚುನಾವಣಾ ಆಯೋಗವು ಆರಂಭಿಸಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಜಿಲ್ಲಾ ಕಚೇರಿಯಲ್ಲಿ ಕಾಂಗ್ರೆಸ್ ನಡೆ ಮತರಕ್ಷಣೆ ಕಡೆ ಹೆಸರಿನಲ್ಲಿ ಬೃಹತ್ ಜಾಗೃತಿ ಮತ್ತು ಹೋರಾಟದ ಅಭಿಯಾನ ನಡೆಯಿತು. ಎಸ್ಐಆರ್ ನೆಪದಲ್ಲಿ ಮತದಾರರನ್ನ ಡಿಲೀಟ್ ಮಾಡುವ ಕೆಲಸವನ್ನ ಚುನಾವಣಾ ಆಯೋಗದ ಮೂಲಕ ಕೇಂದ್ರ ಸರ್ಕಾರ ಮಾಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಎಸ್ಐಆರ್ ಅಡಿ ಯಾವ ಮತದಾರರು ಕೈಬಿಟ್ಟು ಹೋಗದಂತೆ ನೋಡಿಕೊಳ್ಳಲು ರಾಜ್ಯಾದ್ಯಂತ ಜಾಗೃತಿ ಸಮಾವೇಶ ನಡೆಸಿರುವ ಕಾಂಗ್ರೆಸ್ ಇದೀಗ ಸಹಾಯ ಕೇಂದ್ರ ತೆರೆಯಲು ಸೂಚನೆ ನೀಡಿದೆ ಎಂದು ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ತಿಳಿಸಿದರು. ಈಗ ಬಹಳ ಸಿಂಪಲ್ ಇದೆ. ಈಗ ಅದಕ್ಕೆ ಮ್ಯಾಪಿಂಗ್ ಒಂದು ಫೌಂಡೇಶನ್ ಅಂತ ಮಾಡಿಸಿದ್ದಷ್ಟೇ ಬಿಎಲ್ಒ ಸುಲಭವಾಗಿ ಅಂತ. ಯಾಕೆಂದ್ರೆ ಮ್ಯಾಪಿಂಗ್ ಆಗಿರೋದೆಲ್ಲ ಬಹುತೇಕ ಇದ್ದಾರೆ ಅಂತ ಅವ್ರಿಗೆ ಕನ್ಫರ್ಮ್ ಆಗಿದೆ. ಹಂಗಾಗಿ ಚುನಾವಣಾ ಆಯೋಗ ಈಗ ಕೇವಲ ಏನ್ ಮ್ಯಾಪಿಂಗ್ ಆಗಿದೆ ಅವ್ರಿಗೆ ಮಾತ್ರ ಎಸ್ಐಆರ್ ಪತ್ರ ಕೊಟ್ಟಿದೆ. ಮ್ಯಾಪಿಂಗ್ ಆಗಿರೋರಿಗೆ ಮಾತ್ರ. ನಾನು ಬೆಳಿಗ್ಗೆ ಎಲ್ಲ ಮಾಹಿತಿ ತಗೊಂಡಿದ್ದೆ ಅಧಿಕಾರಿಗಳ ಹತ್ರ. ಮ್ಯಾಪಿಂಗ್ ಆಗಿದ್ದವರಿಗೆ 29ನೇ ತಾರೀಕು ನಂತರ ಬೇರೆ ಪತ್ರ ಅಂದ್ರೆ ಇದೇ ಪತ್ರನ ಕೊಡ್ತಾರೆ, ಬೇರೆ ರೀತಿ ಹೇಳ್ತಾರೆ, ಬೇರೆ ರೀತಿ. ಈಗ ಮ್ಯಾಪಿಂಗ್ ಮಾಡಿದರು ನಾವು ಅವ್ರ ಹತ್ರ ಮಾಡಬೇಕಾದ್ರು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಆ ಮ್ಯಾಪಿಂಗ್ ಮಾಡಿದರು ಫಿಲಪ್ ಮಾಡೋದಕ್ಕೆ ಬಿಎಲ್ಒ ಫಿಲಪ್ ಮಾಡ್ಕೊಳ್ತಾರೆ. ನಂದನ್ನು ಫಿಲಪ್ ಮಾಡ್ಕೊಂಡ್ಮೇಲೆ ನಾನು ಅದನ್ನ ಇಟ್ಕೊಂಡು ಅದರ ಪ್ರಕಾರನೇ ನಾನೊಂದಷ್ಟು ಮೊದಲು ಬಿಎಲ್ಒ ಹತ್ರ ಅವ್ರಿಗೆ ಕಾಫಿ ಕೊಡಿಸ್ತಿರೋ, ತಿಳಿಸ್ತಿರೋ, ಏನಾದ್ರೆ ಅವ್ರಿಗೆ ಚೆನ್ನಾಗಿ ಮಾತಾಡಿಸ್ತಿರೋ, ಅವ್ರ ಜೊತೆ ಒಳ್ಳೆ ಸಂಪರ್ಕವನ್ನ ನಾವು ಇಟ್ಕೊಂಡು ಈಗ 29ನೇ ತಾರೀಕು ತನಕ ಯಾರ್ಯಾರು ಮ್ಯಾಪಿಂಗ್ ಆಗಿದೆ ಆ ಮ್ಯಾಪಿಂಗ್ ನಲ್ಲೂ ಬಹಳ ಸರಳವಾಗಿದೆ. ಏನಾದ್ರೆ ಒಂದು ಫೋಟೋ ಅವರು ಫಿಲಪ್ ಮಾಡಿ ಕೊಡ್ತಾರೆ. ಕಾನೂನು ಹೇಳಿರೋದು ಬಿಎಲ್ಒಗಳೇ ಪ್ರತಿಯೊಬ್ಬರ ಮನೆಗೂ ಫಾರಂ ಕೊಟ್ಟು ಅವರೇ ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತ. ಆದ್ರೆ ಅವರೇ ಫಿಲಪ್ ಮಾಡ್ಬೇಕು ಅಂತ ಎಲ್ಲೂ ಇಲ್ಲ. ಬಿಎಲ್ಒಗಳು ಫಿಲಪ್ ಮಾಡ್ಬೇಕು ಅಂತ ಏನಿಲ್ಲ. ಫಾರಂ ಅವ್ರ ಮನೆಗೆ ಅವರೇ ಕೊಡ್ಬೇಕು, ಅವರೇ ಕಲೆಕ್ಟ್ ಮಾಡ್ಕೋಬೇಕು. ಆದ್ರೆ ಅದರ ಒಂದು ವಿಶೇಷವಾದ ಅಧಿಕಾರ ಬಿಎಲ್ಒಗಳಿಗಿದೆ, ಯಾವ ಬೇರೆಯವರಿಗಿಲ್ಲ. ಅವ್ರ MLA, MLC ಅಥವಾ ಅವನು ಕೌನ್ಸಿಲರ್ ಏನಾಗಿದ್ರು ಅವರು ಬಿಎಲ್ಒ ಆದ್ರೆ ಮಾತ್ರ ಅವ್ರಿಗೆ ಅಧಿಕಾರ ಇದೆ. ಕೌನ್ಸಿಲರ್ ಆಗಿದೀನಿ, MLA ಆಗಿದೀನಿ, MP ಆಗಿದೀನಿ ಇಲ್ಲ. ಬಿಎಲ್ಒ ಏನ್ ವಿಶೇಷ ಅಧಿಕಾರ ಅಂತ ಹೇಳಿದ್ರೆ ಇದನ್ನ ಬಿಜೆಪಿ ಚೆನ್ನಾಗಿ ಗೊತ್ತಿರೋದ್ರಿಂದ ಅವ್ರು 10 ವರ್ಷದ ಮುಂಚೆನೆ ಎಲ್ಲಾ ಬಿಎಲ್ಒಗಳು ಮಾಡಿದ್ರು. ನಾನು 2 ಕೋಟಿ ಬಿಎಲ್ಒ 10 ವರ್ಷ ಕೆಲಸ ಮಾಡಿದ್ದೆ. ಸೊ ಬಿಎಲ್ಒ ಏನ್ ವಿಶೇಷ ಅಧಿಕಾರ ಅಂದ್ರೆ ಒಂದು ಬಿಎಲ್ಒ ಜೊತೆ ಕುತ್ಕೊಂಡು ಮೀಟಿಂಗ್ ಮಾಡೋ ಅಧಿಕಾರ ಅಂದ್ರೆ, ಇನ್ನೊಂದು ಅವರು ಎಲ್ಲ ಮನೆಗೂ ಫಾರ್ಮ್ ಕೊಟ್ಟಿರ್ತಾರಲ್ಲ, ಒಬ್ಬ ಬಿಎಲ್ಒ ಒಂದು ದಿನಕ್ಕೆ 50 ಫಾರಂ ಕಲೆಕ್ಟ್ ಮಾಡ್ಕೊಂಡು ಫಿಲಪ್ ಮಾಡ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಅವ್ರು ತಾಮಂದು ಬಿಎಲ್ಒ ಕೊಡೋ ಅಧಿಕಾರ ಅವನಿಗೆ ಮಾತ್ರ ಇದೆ. ಅದು ಕಾಂಗ್ರೆಸ್ ಬಿಎಲ್ಒಗೂ ಇದೆ, ಬಿಜೆಪಿ ಬಿಎಲ್ಒಗೂ ಇದೆ, ಸಿಪಿಐ ಬಿಎಲ್ಒಗೂ ಇದೆ, BSP ಬಿಎಲ್ಒಗೂ ಇದೆ. ಕೊಟ್ಟಿದ್ರೆ ಬಿಎಲ್ಒ ನೇಮಕ ಆಗಿದ್ರೆ. ಬಿಎಲ್ಒ ಅಲ್ಲದೆ ನಾನು MLA ಅಂತೇಳಿ ನಾನು 50 ಫಾರಂ ತಗೊಂಡು ಕೊಡಕ್ ಆಗಲ್ಲ. ಅದೇ ಬಿಎಲ್ಒ ಆಗಿದ್ರೆ ನಾನು ಕೊಡಬಹುದು. ಅದಕ್ಕೆ ಅವರು ಅಧ್ಯಯನ ಮಾಡಿದ್ರು, ಎಲ್ಲಾ ಚೆನ್ನಾಗಿ ಪ್ರತಿನಿಧಿಗಳನ್ನ ಪ್ರಮುಖರನ್ನ ಮಾಡಿದ್ರು. ನಾನು ಅದೇ ಉದ್ದೇಶದಿಂದ ಮುದ್ದೇಗೌಡರಿಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಸತೀಶ್ ಏನಿದೆ ಯಾರ್ಯಾರು ಪ್ರಮುಖರಿದ್ದಾರೆ ಅವರಿಗೆ ಬಿಎಲ್ಒಗಳು ಮಾಡಿ. ಯಾಕೆಂದ್ರೆ ಅವರಿಗೆ ಬಿಎಲ್ಒ ಎದುರ್ತಾರ. ಈಗ ನೀವು ನೋಡ್ರೆ ಬಿಎಲ್ಒ ನಿಮ್ಗೆ ಏನ್ ಗೌರವ ಕೊಡ್ತಾರೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಂಜೇಗೌಡ, ಮಾಜಿ ಅಧ್ಯಕ್ಷರಾದ ನಯಾಜ್ ಅಹಮದ್, ಕಾಂಗ್ರೆಸ್ ಮುಖಂಡರಾದ ML ಮೂರ್ತಿ, ಮಲ್ಲೇಸ್ವಾಮಿ, ಹನೀಫ್, ಮೊಹಮ್ಮದ್ ಕಾಕಾ ಮುಂತಾದವರು ಉಪಸ್ಥಿತರಿದ್ದರು.